ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಶನಿವಾರದ ಒಳಗಿದ್ದು ನನ್ನ ಮಗಳದು ಪೇರೆಂಟ್ಸ್ ಮೀಟಿಂಗ್ ಇತ್ತು ಅಂತ ನಾನು ಅವ್ರ ಸ್ಕೂಲಿಗೆ ಹೋಗಿದ್ದೆ. ಸೊ ಮೀಟಿಂಗ್ ಎಲ್ಲ ಮುಗಿಸ್ಕೊಂಬಿಟ್ಟು ಸ್ವಲ್ಪ ಮಿಸ್ ಹತ್ರ ಮಾತಾಡಬೇಕಾಗಿತ್ತು. ಸೊ ಅದಕ್ಕೆ ಎಲ್ಲ ಪೇರೆಂಟ್ಸ್ಗಳು ಮಿಸ್ ಹತ್ರ ಹೋಗ್ತಾ ಇದ್ವಿ. ನೋಡಿ ಅವ್ರು ಎಷ್ಟು ಚೆಂದ ಮಾತಾಡಿದ್ದಾರೆ ಅಂದರೆ ಒಂದು ಸಲ ನೀವು ಅವ್ರ ಮಾತನ್ನ ಕೇಳಲೇಬೇಕು. ಯಾಕಂದರೆ ನಾವೆಲ್ಲ ಪೋಷಕರಾಗಿ ಪೇರೆಂಟ್ಸ್ಗಳಾಗಿ ಅವ್ರ ಮಾತು ಒಂದೊಂದು ಎಷ್ಟು ಅಳವಡಿಸ್ಕೊಂಡ್ರೆ ನಮ್ಮ ಮಕ್ಕಳ ಮುಂದಿನ ಭವಿಷ್ಯ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಅಷ್ಟು ಚೆಂದ ಹೇಳಿದ್ದಾರೆ. ನಾನು ಯಾವತ್ತೂ ಈ ಥರ ಹೇಳಿರೋದು, ನಾನು ಯಾವತ್ತೂ ಯಾವ ಟೀಚರು ಈ ಥರ ಹೇಳಿದ್ದು ನಾನು ಕೇಳಲೇ ಇಲ್ಲ. ಇದೇ ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು. ನೋಡಿ ಎಷ್ಟು ಚೆಂದ ಹೇಳಿದ್ದಾರೆ ಅಂದರೆ ನಮಗೆ ಯಾವ ರೀತಿ ನಮಗೆ ಮನದಟ್ಟು ಮಾಡಿಸಿದ್ದಾರೆ, ಯಾವ ರೀತಿ ಅರ್ಥ ಮಾಡಿಸಿದ್ದಾರೆ. ನಾವು ಈ ಥರ ಇದ್ದರೆ ಮಕ್ಕಳು ಈ ಥರ ಇರ್ತಾರೆ ಅನ್ನೋದಕ್ಕೆ ಇವರೇ ಸಾಕ್ಷಿ. ನೋಡಿ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ. ಒಂದೇ ಒಂದು ಸಲ ಕೇಳಿಸ್ಕೊಳ್ಳಿ ಸಾಕು. ನೋಡೋದಕ್ಕೆ ಖಂಡಿತವಾಗ್ಲೂ ಟೈಮ್ ಇಲ್ಲ. ನಿಮಗೆ ಇವಾಗ ಒಂದು ಮಗು ಬರ್ಕೊಳ್ಬೇಕಂದ್ರೆ ಯಾಕೆ ನಾನು ಡೈರಿನ ನಾನು ಕ್ಲಿಯರ್ ಕಟ್ ಆಗಿ ಎಚ್.ಎಂ. ಮೇಡಮ್ಗೆ ಹೇಳಿದ್ದೀನಿ, ಮೇಡಮ್ ಡೈರಿ ನೋಡೋಕ್ಕೆ ಆಗಲ್ಲ, ವಾಟ್ಸಪ್ಪಲ್ಲಿ ನಾನು ಕ್ಲಿಯರ್ ಮೆಸೇಜ್ ಹಾಕೋದು ನಿಮಗೆ ಕ್ಲಿಯರ್ ಆಗಿ ಬರುತ್ತೆ. ಒಂದು ಆಗಿದೆ. ಇನ್ನೊಂದು, ಡೈರಿನಲ್ಲಿ ಬರಿಬೇಕಾದ್ರೆ 48 ಜನ ಮಕ್ಕಳಿಗೆ ಎಷ್ಟು ಟೈಮ್ ಬೇಕಾಗುತ್ತೆ. ಅದರಲ್ಲಿ ತುಂಬಾ ಜನ ಮಕ್ಕಳು 10 ಜನ ಮಕ್ಕಳು ಪ್ರಾಪರ್ ಆಗಿ ಬರೀತಾರೆ. ಇನ್ನು ಉಳಿದಂತಹ 35 ಜನ ಮಕ್ಕಳು ಬರ್ದಿಲ್ಲ ಅಂದ್ರೆ ನಾನು ಸೈನ್ ಹಾಕಿರ್ತೀನಿ, ಬೈ ಮಿಸ್ ಎಚ್.ಎಂ. ಕರೀತಾರೆ, ಒಂದು ನಿಮಿಷ ಇರಪ್ಪ ಮೇಡಮ್, ನಂದು ವ್ಯಾನ್ ಹೋಗುತ್ತೆ, ಸೈನ್ ಹಾಕಿ ಮೇಡಮ್. ನಾನು ಹಾಕ್ಬಿಟ್ಟಿರ್ತೀನಿ, ಹೋಗಿರ್ತೀನಿ, ನಿಮ್ಮ ಮನೆಯಿಂದ ಫೋನ್ ಬರುತ್ತೆ, ಮೇಡಮ್ ನಮ್ಮ ಮಗು ತಪ್ಪಾಗ್ತಿದೆ, ನಿಂತಿದ್ದೇ ಇಲ್ಲ. ನಾನು ಯಾವ ರೀತಿ ಕ್ವಶನ್ ಮಾಡಿ ಎಷ್ಟು ಜನ ಪೇರೆಂಟ್ಸ್ ರೆಗ್ಯುಲರ್ ಆಗಿ ನೋಡಿರ್ತಾರೆ ನೋಡೋಂತ ತುಂಬಾ ಜನ ಇತ್ತು. ನಾನು ಹೇಳ್ತಲ್ಲ, ಕೆಲವು ಪೇರೆಂಟ್ಸ್ ಏನು ನೋಡೋದಿಲ್ಲ. ಆಕ್ಚುಲಿ ಅವರು ಎಷ್ಟು ಇವತ್ತಿನ ಅವ್ರ ಮಾತಿಗೆ ಇಂಟಿಮೇಷನ್ ಕೊಡ್ಬೇಕಿತ್ತು. ನಾನು ಎಲ್ಲರೂ ಕರೆಯೋಣ ಅಂತ ಅನ್ಕೊಂಡೆ. ಎಲ್ಲರೂ ಬಂದ್ರೆ ಒಟ್ಟಿಗೆ ಸರಿಯಾಗಿರುತ್ತೆ. ಸ್ವಲ್ಪ ಜನ ಬಂದು ಸ್ವಲ್ಪ ಜನ ಹೋದ್ರೆ ಏನ್ ವಿಚಾರಗಳು ಗೊತ್ತಾಗಲ್ಲ. ಮತ್ತೆ ಏನಾದ್ರೂ ನಮ್ಮಿಂದ ನಿಮಗೇನು ಆಗ್ತಿಲ್ಲ ಅಥವಾ ನಿಮಗೆ ಕೆಲವೊಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಮತ್ತೆ ಇನ್ನೊಂದು ಅಲ್ಲಿ ಹೇಳಕ್ಕಾಗ್ದಲೇ ಇರೋದು ಕೆಲವೊಂದ್ಸತಿ ಇಲ್ಲಿ ಹೇಳ್ಬೇಕು ಅಂತ ಅದು ಇರುತ್ತೆ. ಅದು ಸೊ ನಾವೆಲ್ಲ ಸಿಟಿನಲ್ಲಿ ಪರ್ಸನಲ್ ಆಗಿ ಕ್ಲಾಸ್ ಅಲ್ಲಿ ಮಾಡ್ತಾ ಇರೋದು. ಇದು ಓಪನ್ ಅಪ್ ಇದು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು. ಅದಕ್ಕೆ ನನಗೆ ಎಲ್ಲರೂ ಬಂದಿದ್ರೆ ಚೆನ್ನಾಗಿರೋದು. ನನಗೆ ಪರ್ಸನಲ್ ಆಗಿ ನಾನು ಕಲಿಸ್ತಾ ಇರೋ ರೀತಿಗೆ ನನಗೆ ಎಲ್ಲ ಪೋಷಕರನ್ನ ಒಂದ್ಸತಿ ನೋಡ್ಬೇಕು, ಅದಕ್ಕೆ ಮಾತಾಡಬೇಕು ಅಂತ ತಾಯಂದಿರಿದ್ದೀರಾ, ತಂದೆಂದಿರಿಲ್ಲ. ಮೇಡಮ್ ನೀವು ಸರತ್ತ ಹೇಳ್ಬೇಕು, ನನಗೆ ಕ್ಲಾಸ್ ವೈಸ್ ಮಾಡಿ ಅಂದ್ರೆ ಪ್ರತಿಯೊಂದು ಮಕ್ಕಳು ಬಂದೇ ಬರ್ತಾರೆ. ಈ ತರ ನೀವು ಹೇಳಿದ್ರೆ ನೆಕ್ಸ್ಟ್ ಖಂಡಿತ ಕೆಲವೊಂದು ವಿಚಾರದಲ್ಲಿ ಕನ್ಫ್ಯೂಷನ್ಗಳು ಇರ್ತವೆ, ಕ್ಲಾರಿಟಿಗಳು ಬೇಕಾಗಿರುತ್ತೆ, ಗೊಂದಲ ಆಗುತ್ತೆ. ಮತ್ತೆ ಒಂದು ನನಗೆ ಬೇಕಾಗಿರೋದು, ನಿಮಗೆ ಎಲ್ಲರಿಗೂ ಇನ್ಫಾರ್ಮೇಶನ್ ಬರ್ತಿದ್ಯಾ? ಮೊನ್ನೆ ಬುಧವಾರ ಎಕ್ಸಾಕ್ಟ್ ಆಗಿ ಬಂದಿಲ್ಲ. ಯಾಕಂತಂದ್ರೆ ಬುಧವಾರ ಏನು ಹೋಮ್ವರ್ಕ್ ಕೊಟ್ಟಿಲ್ಲ ಅಂದ್ರೆ ನಾನು ಹಾಕಲ್ಲ. ಮತ್ತೆ ಸರ್ ನೀವು ಹೇಳಿದ್ರಿ ಒಂದು ವಾರದಿಂದ ಬಂದಿರಲಿಲ್ಲ, ನಾನು ಅದಕ್ಕೂ ಮೆನ್ಷನ್ ಮಾಡಿ ಹಾಕಿದ್ದೀನಿ, ನನ್ನ ಗೈರು ಹಾಜರಿಯಲ್ಲಿ ಯಾವುದೇ ಮಾಹಿತಿಯನ್ನ ಕೊಡಲು ಸಾಧ್ಯವಾಗಿಲ್ಲ. ನನ್ನ ತಾಯಿಗೆ ಹುಷಾರಿರ್ಲಿಲ್ಲ ಸರ್ 3 ದಿನ. ಈಗ ನಾನು 225 ಕಿಲೋಮೀಟ್ರು, ಈಗ ಸರ್ ಹೇಳಿದ್ರು ಕೆಲವರು ತುಂಬಾ ದೂರದಿಂದ ಬರ್ತಿದ್ದಾರೆ ಅಂತ. ಒಂದ್ ದಿನಕ್ಕೆ ನಾನು 225 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಬರ್ತಾ ಇರೋದು. 1 ವಾರ ಆಯ್ತು ನಾನು ನಿದ್ದೆ ಮಾಡ್ತಾನೆ ಇದ್ದೆ. ನೀವು ಇಲ್ಲಿ ಮಾತಾಡೋದು ಬಹಳ ಸುಲಭ ಸರ್. ಯಾಕಂತಂದ್ರೆ ಅಲ್ಲಿ ಕೂತಿರೋಂಥ ಶಿಕ್ಷಕರು ನನಗಿಂತ ಕಡಿಮೆ ವಯಸ್ಸಿನವರು ಇದ್ದಾರೆ. ನನಗೆ 26, 18 ಏಜ್ ಇರೋ ಶಿಕ್ಷಕರಿದ್ದಾರೆ. ನಿಮ್ಮ ತಂಗಿದಿರ ವಯಸ್ಸಿದೆ. ನನ್ನ ತಂಗಿನೂ ಕೂಡ ಕೆಲವೊಂದು ಸತಿ ನನ್ನ ಶಿಕ್ಷಕರೇ ಆದ್ರು. ನಾನಲ್ಲಿ ಹೋಗಿ ಬಾರ ಅಂತ ಕರೆಯೋಕ್ಕಾಗಲ್ಲ. ಆ ಪ್ಲೇಸಿಗೆ ನಾನು ವ್ಯಾಲ್ಯೂ ಕೊಡ್ಲೇಬೇಕಾಗುತ್ತೆ. ಮತ್ತೆ ನಾನು ಒಂದು ಕೇಳೋದು, ಮಾತು ಕಾವ್ಯ ವಯ್ಯ ಕಮ್ಮಿಂಗ್ ಚಿರಂತ ಹೊರಗಡೆ ಏನು ಮಾತಾಡ್ತೀವಿ, ಯಾವ ಪ್ಲೇಸಲ್ಲಿ ನಿಂತು ಮಾತಾಡ್ತಿದ್ದೀವಿ, ಯಾರ ಹತ್ರ ಮಾತಾಡ್ತಿದ್ದೀವಿ, ಇದು 3 ಬಹಳ ತುಂಬಾ ಮುಖ್ಯ ಆಗುತ್ತೆ. ಮಾತು ಮನುಷ್ಯನ ಎಲ್ಲಿಗೆ ಬೇಕಾದ್ರೂ ಕೊಂಡೋಗುತ್ತೆ. ಎಲ್ಲಿ ಮಾತಾಡ್ತಿದ್ದೀವಿ, ಏನನ್ನು ಮಾತಾಡ್ತಾ ಇದ್ದೀವಿ, ಯಾವ ವ್ಯಕ್ತಿ ಹತ್ರ ಮಾತಾಡ್ತಿದ್ದೀವಿ. ಮೇನ್ ನನಗೆ ಯಾಕೆ ಮಾತಾಡೋ ಸಂಸ್ಕಾರ ಅನ್ನೋದ್ರ ಬಗ್ಗೆ ಫಸ್ಟ್ ನಾನು ಹೇಳಿದೆ ಅಂತಂದ್ರೆ, ನಾನು ಹೇಗಿದ್ದೀನಿ ಅನ್ನೋದು ನಿಮ್ಮ ಮೊಬೈಲ್ಗಳಿಗೆ ಬರ್ತಾ ಇದೆ. ನಾನು ಯಾವ ತರ ನಿಮ್ಮನ್ನ ಟ್ರೀಟ್ ಮಾಡ್ತಾ ಇದ್ದೀನಿ. ನಾನು ಒಂದು ರೀತಿ ಅಹಂಕಾರ ತೋರಿಸಿದ್ರೆ ಕೊಟ್ಟು ಕಳ್ಸಲ್ಲ. ಮೇಡಮ್ ಎಷ್ಟೋ ಸತಿ ಮಕ್ಕಳ ಹೆಸರನ್ನ ಹಾಕಿ ಗ್ರೂಪಿಗೆ ಹಾಕಿ ಅಂತ ಹೇಳಿದ್ದಾರೆ. ನಿಮ್ಮ ಮಕ್ಕಳಿಗೆ ಕೊಡ್ತೀನಿ. ನಾನು ಒಂದು ಸತಿ ಹಾಕೋದು ದೊಡ್ಡದಲ್ಲ. ಒಂದು ಸತಿ ಯೋಚನೆ ಮಾಡದೆ ಹಾಕಿದ್ರೆ ನಿಮ್ಮ ಮರ್ಯಾದೆ, ನಿಮ್ಮ ಪ್ರೆಸ್ಟೀಜ್ ಹೋಗ್ಬೋದು. ನಮ್ಮ ಮಗ ಹೆಸರು ಬಂತಲ್ಲ, ನನ್ನ ವ್ಯಾಲ್ಯೂ ಏನಾಯ್ತು ಅನ್ನೋದು ಯೋಚನೆ ಆಗುತ್ತಲ್ವಾ, ನಾನು ಅದಕ್ಕೆ ಹಾಕಲ್ಲ. ನೀವು ಅಬ್ಸರ್ವ್ ಮಾಡಿದ್ದೀರಾ, FA1 FA2 ತನಕ ನಾನು ಯಾರ ಹತ್ರನೂ ಫೀಸ್ ಕೇಳಿಸಿಲ್ಲ. ನಿಮ್ಮ ಒಂದು ಮಗನು ನಾನು ಹೊರಗಡೆ ನಿಲ್ಸಕ್ ಬಿಟ್ಟಿಲ್ಲ. SA1 ಈಗ FA3 ಮಕ್ಕಳೇ ನಾನಿದ್ದೀನಿ, ಅಮ್ಮ ಆಗಿ ನಾನಿದ್ದೀನಿ. ನನ್ನ ಪರ್ಮಿಷನ್ ದಾಟಿ ನೀವು ಹೊರಗಡೆ ಹೋಗ್ಬೇಕು, ನಾನು ಹೊರಗಡೆ ಹೋಗಿ ಬಿಡಲ್ಲ. ನೀವೆಲ್ಲರೂ ಬರ್ಕೊಳ್ಳಿ, ನಾನು ಮಾತಾಡ್ತೀನಿ ಅಂತ ಹೋಗಿ ಹೇಳ್ತೀನಿ. ಯಾಕಂದ್ರೆ ನಾನು ಹಳ್ಳಿನಲ್ಲಿ ಕೆಲಸ ಮಾಡಿ ಬಂದಿರೋಳೆ. ನೀವು ಇಲ್ಲಿ
ನೋಡ್ತಾ ಮಾರುಕಟ್ಟೆಯಲ್ಲಿ ನಾನು ಒಂದು ಚಿಕ್ಕ ಹುಡುಗಿಯಾಗಿ ಕೂತು ತರಕಾರಿಗಳನ್ನ ಮಾರಿ ಬಂದಿದ್ದೀನಿ. ಸೊ ನಮ್ಗೆ ಹಳ್ಳಿ ಪರಿಸ್ಥಿತಿ ಗೊತ್ತಿದೆ, ಹಾಗಾಗಿ ಕೆಲವೊಂದು ವಿಚಾರಗಳನ್ನ ನಾನು ಅರ್ಥ ಮಾಡ್ಕೊಳ್ತಾ ಇದ್ದೀನಿ. ಆದ್ರೆ ನನ್ನ ಭಾವನೆಗಳನ್ನ ನೀವು ಅರ್ಥ ಮಾಡ್ಕೊಳ್ತೀರಾ ಅನ್ನೋದಾದ್ರೆ ಅದನ್ನ ಸ್ಪಂದಿಸ್ತಿದ್ದೀರಾ ಅಂತ ನನಗೆ ಯಾಕೆ ಅನ್ನಿಸ್ತಾ ಇಲ್ಲ. ನಾನು ಎಷ್ಟೊಂದು ಮೆಸೇಜ್ ಹಾಕಿರ್ತೀನಿ. ನನ್ನ ಮನೆಯಲ್ಲಿ ಮಿನಿಮಮ್ 40 ಬುಕ್ಗಳಿದೆ. ಎಕ್ಸಾಮ್ ದಿನ SPS GK ಹಿಂದಿನ ದಿನ ಇಂಗ್ಲಿಷ್ EVS ನಡೀತು. ಆವಾಗ ಟೆಸ್ಟ್ ನೋಟ್ಸ್ ನೋಡ್ತೀನಿ, ಎಕ್ಸಾಮ್ ನೋಟ್ಸ್ ನೋಡ್ತೀನಿ, ನೋಟ್ಸ್ ಗೊತ್ತಿಲ್ಲ. ನೀವೇ ಒಂದು ಕ್ವಶನ್ ಮಾಡ್ತೀರಾ, ಬೈ ಮಿಸ್. ಇವತ್ತು ಯಾರಾದ್ರೂ ಒಬ್ರು ಪೇರೆಂಟ್ಸು, ಮೇಡಮ್ ನನ್ನ ಮಗು ಈ ನೋಟ್ಸ್ನ ಮನೇಲಿ ಬಿಟ್ಟು ಹೋಗಿದ್ದ, ನೀವು ಹೆಂಗೆ ಎಕ್ಸಾಮ್ ಕೊಟ್ಟಿರುತ್ತೆ ಯಾರೋ ಒಬ್ರು ಪ್ರಶ್ನೆ ಕೇಳಿದ್ರೆ ನನ್ನ ಮನೆಯಲ್ಲಿ ಏನಾಗುತ್ತೆ ಇವತ್ತು. ನಾನು ಅದೇ ಸಿಟ್ಟಲ್ಲಿ ಮೇಡಮ್ ನೀವು ಕೊಟ್ಟು ಕಳಿಸ್ಬೇಕು ಅಂತ ನಾನು ಮೆಸೇಜ್ ಹಾಕಿದ್ನಲ್ಲ, ನೀವು ಯಾಕೆ ಕಳಿಸಿಲ್ಲ, ಯಾಕೆ ಇಡ್ತಾ ಇಲ್ಲ ಅಂತ ನಾನು ಕೇಳಿದ್ರೆ, ನಾನು ಕೆಲವೊಂದ್ಸತಿ ನಾನೀಗ ಬೇರೆ ಮಕ್ಳಿಗೆ ಯಾವ್ದಾದ್ರಿಗೆ ಲೀಡರ್ಶಿಪ್ ಕೊಟ್ಟೋಗಿರ್ತೀನಿ. ಆ ಮಕ್ಕಳು ಎಷ್ಟು ಕೊಟ್ಟಿರ್ತಾರೆ ನಾನು ಅದನ್ನು ಬರ್ತಾ ಇಟ್ಕೊಂಡಿರ್ತೀನಿ. ಯಾಕಂತಂದ್ರೆ ಒಬ್ಬರ ಪೇರೆಂಟ್ಸ್ ಮಧ್ಯದಲ್ಲಿ ಬಂದು ಮೇಡಮ್ ಹಿಂಗಾಗಿದೆ, ನಿಮ್ಮ ಹತ್ರ ಏನಿದೆ, ನಾನು ಪ್ರೂಫ್ ಕೊಡ್ತೀನಿ. ಅದಕ್ಕೆ ಇಂಥ ದಿನ ಇಂಥದ್ದು ತಂದಿಲ್ಲ, ಇಂಥ ದಿನ ಈ ಥರ ಮಾಡಿಲ್ಲ. ಹಂಗೆ ನೋಡಕ್ ಹೋದ್ರೆ ಎಷ್ಟೋ ಸತಿ HM ಆಫೀಸ್ ಮುಂದೆ ನಿಂತ್ಕೊಳ್ಳೋದು ನನಗೆ ತುಂಬಾ ಶ್ರೇಮ. ಅವ್ರು ನನ್ನ ಸಬ್ಜೆಕ್ಟ್ ಬರ್ತಾರೆ ಇರ್ಬೋದು, ಅವರೆಲ್ಲ ನನ್ನ ಮಕ್ಕಳು. ನಾನು ಅಲ್ಲಿಗೆ ಹೋಗತ್ತಂತ PT ಸರ್ ಎಷ್ಟೋ ಸತಿ ಕರ್ಕೊಂಡೋದ್ರು, ಸರ್ ಇವತ್ತು ಒಂದಿನ ಅವಕಾಶ ಕೊಡಿ, ನನ್ನ ಮಕ್ಕಳು ಆಫೀಸ್ ಮುಂದೆ ಬಿಡ್ಬೇಡಿ ಸರ್, ನನಗೆ ನಾಚಿಕೆ ಆಗುತ್ತೆ, ದಯಮಾಡಿ ಕರ್ಕೊಂಡ್ ಬರ್ತೀನಿ, ಬೇಜಾರು ಮಾಡ್ಕೋಬೇಡಿ. ನಾನೀಗ ನನಗೆ ಅನಿಸ್ಬೋದಲ್ಲ, ನಾನು ಟೀಚರ್ ಇನ್ನೊಬ್ಬರು ಟೀಚರ್ಗೆ ನಾನು ಡೌನ್ ಆಗಬೇಕು, ನನ್ನ ಮಕ್ಕಳು ನಾನು ಡೌನ್ ಟು ಅರ್ಥ ಆಗ್ತೀನಿ. ನಾನು ನಿಮ್ಮ ಮಕ್ಕಳಿಗೋಸ್ಕರ ಮೊಳಕಾಗಿಂತ ಬಗ್ಗಕ್ಕೆ ರೆಡಿ. ನಾನು ಅದು ಒಬ್ಬರು ಶಿಕ್ಷಕರು ಹಿಂಗೆ ಮಾಡ್ತಿದ್ದಾರೆ ಅಂದಾಗ ನೀವು ಕೆಲವೊಂದು ವಿಚಾರಗಳನ್ನ ಸ್ಪಂದಿಸಿಲ್ಲ ಅಂತಂದ್ರೆ ನನಗೆ ಕಷ್ಟ ಆಗುತ್ತೆ. ನಾನು ಯಾಕೆ ಇಷ್ಟು ಅಂತ ಹೇಳಿದ್ರೆ, ಏನು ಮಾತಾಡ್ತಿದ್ದೀರಾ, ನೀವೇನು ಮಾಡ್ತಾ ಇದ್ದೀರಾ ಬಹಳ ಇಂಪಾರ್ಟೆಂಟ್. ನಾನು ಮೆಸೇಜ್ ಹಾಕ್ತಾ ಇದ್ದೀನಿ, ಕೆಲವರು ಇದು ಓದಿದ್ದೀರಾ ಅಂತ ಲೈಕ್ ಕೊಡ್ತೀರಾ, ಏನು ಲೈಕ್ ಕೊಡಿ ಅಂದ್ರೆ, ಲೈಕ್ ಅಂದ್ರೆ ಅದು ನೋಡಿದ್ದೀರಾ ಅನ್ನೋದನ್ನ ಪ್ರೂಫ್ ಅಂತ ಹೇಳಿದ್ದೀನಿ. ಅದನ್ನ ನೋಡ್ತಿದ್ದೀರಾ, ಅದನ್ನ ಎಷ್ಟು ಫಾಲೋ ಅಪ್ ಮಾಡ್ತಿದ್ದೀರಾ. ನಂಬಿಕೆನೇ ಬೇರೆ, ಅದರಂತೆ ಅನುಸರಿಸೋದೇ ಬೇರೆ. ಏನ್ ಮಾಡ್ತಿದ್ದಾರೆ ಆಗ್ತಿದ್ದಾರೆ ಅನ್ನೋ ಕುರುಡು ನಂಬಿಕೆ ಯಾರು ನಂಬೇಡಿ. ಸಹನನೂ ಅಷ್ಟೇ, ಯಾರನ್ನೂ ಅಲ್ಲ. ಸಹನನೂ ಕೂಡ ಹ್ಯೂಮನ್ ಬೀಯಿಂಗ್, ನಾನು ಕೂಡ ಮನುಷ್ಯ, ಎಡವಂತದ್ದು ಸಹ ತುಂಬಾ ಇರುತ್ತೆ. ಮೊನ್ನೆ ಒಬ್ರು ಪೇರೆಂಟ್ಸ್, ವಿಷ್ಣು ಪೇರೆಂಟ್ಸ್ ಸ್ಟಾರ್ಟಿಂಗ್ ಅಲ್ಲೇ ಬಂದು ಮೇಡಮ್ ವಾಟ್ಸಪ್ಪಲ್ಲಿ ಯಾವಾಗಲೂ ಒಂದೊಂದ್ಸತಿ ಮೆಸೇಜ್ ಬರುತ್ತೆ. ಖಂಡಿತವಾಗ್ಲೂ ಆ ಪೇರೆಂಟ್ಸ್ ನನಗೆ ಹೇಳಿಲ್ಲ ಅಂದಿದ್ರೆ ನಾನು ನಿಮ್ಮೆಲ್ಲರ ಹತ್ರ ಬಯಸ್ಕೋಬೇಕಾಗುತ್ತೆ. ನಾನೊಬ್ಳು ಚಿಕ್ಕವಳೇನೆ, ನಿಮ್ಮ ತಂಗಿ ಸ್ಥಾನದಲ್ಲಿ ಇರೋ ಅಂಥವ್ರೇನೆ. ನನಗವ್ರು ತಿಳುವಳಿಕೆ ಆಗಕ್ಕೊಂದು ಅವಕಾಶ ಕೊಟ್ಟರು. ಈಗ ಅಂದಿದ ತಕ್ಷಣ ವಿತಿನ ನೆಕ್ಸ್ಟ್ ಡೇ ನಾನು ವಿಷ್ಣು ಬೈಯೋದಾಗ್ಲಿ ಮಾಡೋದಾಗ್ಲಿ ಇಲ್ಲ. ನೆಕ್ಸ್ಟ್ ಡೇ ಯಾರು ಪೇರೆಂಟ್ಸ್ ನನ್ನ ಮೇಲೆ ಕಂಪ್ಲೇಂಟ್ ಮಾಡ್ತಾರೋ ನನ್ನ ಒಂದು ಗುಣ, ಆ ಮಗುನೇ ನಾನು ಪ್ರೀತಿಸೋದು. ಖಂಡಿತವಾಗ್ಲು ನನಗಂತೂ ತುಂಬಾ ಇಷ್ಟ. ಯಾಕಂದ್ರೆ ಕಲಿಯೋದು ಈ ಫೀಲ್ಡಲ್ಲಿ ನಾವು ಬೇರೆ ಯಾವ ಫೀಲ್ಡಲ್ಲಿ ಕಲಿಯೋಕ್ಕಾಗಲ್ಲ, ನಾವು ತಪ್ಪಿಸ್ಕೊತೀವಿ. ಕೆಲವೊಂದು ಮಕ್ಕಳಿಗೆ ಅಂತಲ್ಲ, ಎಲ್ಲಾ ಮಕ್ಕಳಿಗೂ ಸಿಕ್ಕಿದೆ, ಓದೋ ಮಕ್ಕಳಿಗೂ ಸಿಕ್ಕಿದೆ. ನಾನು ಯಾರಿಗೂ ಭೇದ ಭಾವ ಅಂತ ಮಾಡಿಲ್ಲ. ನಾನು ಮಕ್ಕಳಿಗೆ ಅದೇ ಹೇಳ್ತೀನಿ, ಓದೋ ಮಕ್ಕಳಿಗೆ ಸ್ವಲ್ಪ ಜಾಸ್ತಿನೇ ಹೇಳ್ಬಿಟ್ಟೇನೆ ಅವ್ರಿಗೆ ಸ್ವಲ್ಪ ಚುಚ್ಚುತ್ತೆ ಬೇಗ, ಮಾತಲ್ಲಿ ಸ್ವಲ್ಪ ಬರೆ ಹಾಕ್ತೀನಿ. ನಾನು ಅವ್ರಿಗೆ ಕಣ್ಣಲ್ಲಿ ಭಯ ಇಡಬೇಕು, ಹೊಡೆದ್ರೆ ಇಲ್ಲ ಒಂದ್ಸತಿ ಹೊಡಿಬೇಕು, ಅದು ಮತ್ತೆ ಲೈಫ್ ಟೈಮ್ ನೆನಪಿರ್ಬೇಕು. ಅವಾಗ ಹೊಡೆಯೋಕೋಬಾರ್ದು. ಅವಾಗ ಹೊಡೆದ್ರೂ ಮಂಡು ಬಿದ್ಬಿಡ್ತಾರೆ ಅವರು. ಅದಕ್ಕೆ ನಾನು ಅವಾಗ ಹೊಡೆಯಲ್ಲ. ಬಟ್ ಹೊಡೆದಿದ್ದೀನಿ. ನಿಮ್ಮಲ್ಲಿ ಎಷ್ಟೋ ಜನ ಪೇರೆಂಟ್ಸಿಗೆ ನಮ್ಮ ಮಕ್ಳಿಗೆ ಹೊಡೆದಿದ್ದಾರಲ್ವಾ, ಮೊನ್ನೆನೂ ಪೇರೆಂಟ್ಸ್ ನೀವು ಹೊಡೆದಿದ್ದೀರಾ, ಹೊಡಿಬೇಡಿ ಅಂತಲ್ಲ, ಹಿಂಗೆ ಹೊಡಿಬೇಡಿ ಒಬ್ಬನೇ ಮಗ ಅಂತಂದ್ರು. ಅದಾದ್ಮೇಲೆ ಮತ್ತೆ ನೆಕ್ಸ್ಟ್ ಅವರೇ ಫೋನ್ ಮಾಡಿ ಮೇಡಮ್ ನಾವು ಕೆಲಸಕ್ಕೆ ಸಾರಿ ಮೇಡಮ್ ಅಂತಂದ್ರು. ಸರ್ ಅಲ್ಲಿ ಪರವಾಗಿಲ್ಲ, ಬೇಜಾರು ಮಾಡ್ಕೋಬೇಡಿ. ನಾನು ಹೊಡೆದಿದ್ದು ಏನಂತಂದ್ರೆ, ನೀವು ರೂಮಲ್ಲಿ ಬಾಗ್ಲಾಕೊಂಡು ದೊಡ್ಡವರಾದಾಗ ನನ್ನ ಮಗ ಇಂಥ ಮಾತು ಅಂದ ಅಂತ ಬೇಜಾರಾಗಬಾರ್ದು. ಅದನ್ನ ಈಗಿಂದನೇ ಕೆಲವೊಂದು ತಪ್ಪುಗಳನ್ನ ತಿದ್ದಕ್ಕೋಸ್ಕರ ಆ ಭಯ ಇರಬೇಕು. ಇವತ್ತು ನೀವು ಯಾರು ನನಗೆ ಬೈತಿದ್ದೀರಾ, ನೀವು ಬೈಕೊಳ್ಳಿ, ನನಗೇನು ಬೇಜಾರಿಲ್ಲ. ನಿಮ್ಮ ಮಕ್ಕಳು ಒಂದಲ್ಲ ಒಂದು ದಿನ ಅವತ್ತು ನಮ್ಮ ದಂಡಿಸಿದ್ಕೆ ಇವತ್ತು ನಾವು ಚೆನ್ನಾಗಿದ್ದೀವಿ ಅನ್ನೋದು ಅವ್ರಿಗೆ ಅರ್ಥ ಆಗುತ್ತೆ. ಮತ್ತೆ ನಿಮಗೆ ಏನಿಲ್ಲ ವ್ಯಾಲ್ಯೂಸ್ ಹೇಳಿರ್ತೀವಿ ಅನ್ನೋದು ಅವ್ರಿಗೆ ನಿಮಗೆ ಗೊತ್ತಿರಲ್ಲ. ಆದರೆ ಸ್ವಲ್ಪ ಜನ ಮಕ್ಕಳು ಹೇಳ್ತಾರೆ, ಸ್ವಲ್ಪ ಜನ ಮಕ್ಕಳು ಹೇಳಲ್ಲ. ಆದರೆ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ. ಅದು ಒಂದಲ್ಲ ಒಂದು ದಿನ ಅವ್ರು ದೊಡ್ಡವರಾಗ್ತಾರಲ್ಲ, ಅವಾಗ ಚೆನ್ನಾಗಿ ನೆನಪಾಗ್ತಾರೆ. ನೀವು ಬಂದಿರಲಿಲ್ಲ, ಮಕ್ಕಳು ಎಕ್ಸಾಮ್ ದಿನನೇ ನೋಟ್ಸ್ಗಳಿರಲ್ಲ ಬ್ಯಾಗಲ್ಲಿ, ನಾನು ಚೆಕ್ ಮಾಡಿನೇ ಒಳಗಡೆ ಬಿಡೋದು. ಇಲ್ಲ ಅಂತ ಅಂದಮೇಲೆ ನೀವೇ ಒಂದು ಕ್ವಶನ್ ಮಾಡ್ತೀರಾ, ನೋಟ್ಸೇ ಇಲ್ಲ ಹೆಂಗೆ ಎಕ್ಸಾಮ್ ಬರ್ಸಿದ್ರಿ ಅಂತ. ಇದನ್ನೇ ಅವ್ರಿಗೆ ವಿಚಾರ ಹೇಳ್ತಾ ಇದ್ದೆ. ನನಗೆ ನಿಮ್ಮಿಂದ ಏನು ಎನ್ಕರೇಜ್ ಇಲ್ಲ ಅಂತಂದ್ರೆ ನಾನು ಪ್ರತಿಯೊಂದು ತುಂಬಾ ಸವಿಸ್ತಾರವಾಗಿ ಮಾಡ್ತಿರ್ತೀನಿ. ದಯಮಾಡಿ ಯಾರಾದ್ರೂ ಮೆಸೇಜ್ ಓದ್ಕೋಬೋದು.